ಬಿಗ್ ಬಾಸ್ ಶೋ ನೋಡ್ತೀರಾ? ನಾನು ನೋಡಲ್ಲ, ನಮ್ಮ ಮನೆಯವ್ರು ನೋಡೋದಕ್ಕೆ ನಾನು ಫೋರ್ಸ್ಫುಲಿ ನೋಡಬೇಕಾಗುತ್ತೆ. ಇಬ್ರು ಮಾತಾಡ್ರಿ, ನೀವು ಮಾತಾಡ್ರಿ, ಹೇಳಿ ಹೇಳಿ ಹೇಗಿದೆ? ಏನಿಲ್ಲ, ಆ ಶೋ ನೋಡ್ಬಿಟ್ಟು ತಲೆ ಹಾಳು ಮಾಡ್ಕೊಳ್ಳೋಕ್ಕೆ ಆ ಶೋಗೆ ಟೈಮ್ ವೇಸ್ಟ್ ಮಾಡೋಕೆ ನಿಜವಾಗ್ಲೂ ಇಷ್ಟ ಇಲ್ಲ. ಬಟ್ ಇವ್ರ ಫೋರ್ಸಿಂದ ಒಂದು ಅರ್ಧ ಗಂಟೆ ಮಧ್ಯ ನೋಡ್ಬೇಕಾಗುತ್ತೆ. ಹಾಂ ಸರ್, ನೋಡ್ತಾ ಯಾರು ಇಷ್ಟ ಆಗ್ತಾರೆ ಸರ್? ವಿನಯ್ ಏನಕ್ಕೆ ರೀ? ಸರ್, ಅವರು ಏನೇ ಇದ್ರೂ ಡೈರೆಕ್ಟಾಗೆ ಮಾತಾಡ್ತಾರೆ, ಇನ್ನೊಂದು ಮುಂದೊಂದು ಹೇಳಲ್ಲ. ಸೊ ಅದಕ್ಕಾಗಿ ಅವರು ಚೆನ್ನಾಗಿ ಅಂದರೆ ಅಗ್ರೆಷನ್ ಆಗಿ ಆಡ್ತಾರೆ, ಬಟ್ ಏನಿದೆಯೋ ಅದನ್ನ ಅಲ್ಲೇ ಹೇಳ್ತಾರೆ. ಸೊ ಹಾಗಾಗಿ ಅವ್ರಿಗೆ ನಿನ್ನೆ ಸರ್ ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ? ಪ್ರತಾಪ್ ಏನಕ್ಕೆ ರೀ? ಅಂದರೆ ನನಗೆ ಏನಂದರೆ ಅವ್ರು ತುಂಬ ಇಷ್ಟ. ಅವ್ನು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋರು ಆ್ಯಂಡ್ ಒಳ್ಳೆ ಆಟಗಾರ, ಅದಕ್ಕೆ ಇಷ್ಟ. ಓಕೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿದ್ದಾರೆ ಅಂತೀರಾ? ಅವರು ಸುಳ್ಳು ಆರೋಪ ಅದೆಲ್ಲ ನಂಬಿಕೆ, ಮನುಷ್ಯರ ನಂಬಿಕೆ ದ್ರೋಹ ಮಾಡಿದ್ದಾರೆ ಅಂತ ನಂಗೆ ಅದೆಲ್ಲ ನಂಬಿಕೆ ಅಂದರೆ ನಾನು ಅದನ್ನೆಲ್ಲ ನಂಬಲ್ಲ. ಒಟ್ಟಾರೆ ಅವರೆಲ್ಲ ನಂಗೆ ಇಷ್ಟ. ಯಾರು ಇಷ್ಟ ಆಗ್ತಾರೆ? ಅದರಲ್ಲಿ ಕಾರ್ತಿಕ್, ಮನೀಷಾ, ಹಾಂ, ವಿನಯ್ ಸ್ವಲ್ಪ ಸಿಟ್ಟು ಜಾಸ್ತಿ. ಮೂವರಲ್ಲಿ ಬೆಸ್ಟ್ ಅಂತ ಯಾರಿಗೆ ಅಂತೀರಾ? ಬೆಸ್ಟ್ ಅಂತ ಹೇಳ್ಬೇಕು ಅಂದರೆ ಕಾರ್ತಿಕ್. ಬಿಗ್ ಬಾಸ್ ಶೋ ನೋಡ್ತೀರಾ? ಹೌದು ಸರ್, ಯಾರು ಇಷ್ಟ ಆಗ್ತಾರೆ ರೀ? ನಮಗೆ ಇವನು ಕಾರ್ತಿಕ್ ಇಷ್ಟ ಆಗ್ತದೆ. ಏನಕ್ಕೆ ರೀ? ಅವನು ಚೆನ್ನಾಗಿ ಆಡ್ತಿದ್ದಾನೆ, ಯಾರ ಮೇಲೆ ಕೋಪ ಮಾಡ್ಕೊಳ್ಳೋ, ಮನೇಲಿ ಎಂಜಾಯ್ ಮಾಡ್ತಾ ಇದ್ದಾನೆ, ತುಂಬ ಖುಷಿ. ವಿನಯನ್ ಫಸ್ಟ್ ತೆಗಿಬೇಕು. ಏನಕ್ಕೆ ರೀ? ಅಯ್ಯೋ ಆ ಕೋಪ ಆ ರೋಷ ಅದಿರಬಾರ್ದು. ಅಲ್ಲ, ಗೇಮ್ ಅಂತ ಬಂದಾಗ ಗೇಮ್ ಬಂದಾಗ ಆಡಲಿ, ಅದನ್ನೆಲ್ಲ ಬೇರೆದೆಲ್ಲ ಪರ್ಸ್ನಲ್ ಆಡ್ತಾನೆ ಅವನು. ಬಿಗ್ ಬಾಸ್ ಶೋ ನೋಡ್ತೀರಿ? ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ? ನನಗಂತೂ ಈಗ ಪ್ರತಾಪು, ವರ್ತೂರು ಸಂತೋಷು, ಇವರೇ ಚೆನ್ನಾಗಿ ಆಡ್ತಾ ಇದ್ದಾರೆ. ಇವ್ರನ್ನೇ ನಾನು ನೋಡ್ತಾ ಇರೋದು ಈಗ. ಇಷ್ಟು ದಿನ ಚೆನ್ನಾಗೇ ಇತ್ತು ಎಲ್ಲ. ಸಂಗೀತನೂ ಫಸ್ಟ್ ಟೈಮ್ ಇಷ್ಟ ಆಗ್ತಿದ್ಲು, ಬಟ್ ನಡ್ಬರ್ಕ ಕಾರ್ತಿಕ್ ಜೊತೆ ಬಿಟ್ಟು ವಿನಯ್ ಸಂಗಟ್ ಬಂದು ಇದು ಮಾಡಿಲ್ಲಲ್ಲ, ಆಗ್ಲಿಂತ ನಂಗೆ ಸ್ವಲ್ಪ ಆವಾಗ್ಲಿಂದ ಸಂಗೀತ ಅಂಥದ್ದೇನು ಇಷ್ಟ ಆಗ್ತಾ ಇಲ್ಲ ಅಂತ. ಕೆಟ್ಟು ಇದು ಒಂಥರ ಬರೀ ನೆಗೆಟಿವೇ ಅಲ್ವಾ, ಅದರಲ್ಲಿ ಏನು ಪಾಸಿಟಿವ್ ಏನೂ ಇಲ್ಲ. ಬಿಗ್ ಬಾಸ್ ಶೋ ಏನಕ್ಕೆ ಮಾಡಿರೋದು ಅಂದರೆ ಜನ ಬೇರೆ ಬೇರೆ ಥರ ಜನನ ಒಂದೇ ಮನೇಲಿ ಹಾಕಿದ್ರೆ ಹೆಂಗಿರುತ್ತೆ ಜೀವನ ಅಂತ. ಬಟ್ ತೀರಾ ಒಳ್ಳೆ ಒಬ್ರನ್ನ ಬಿಟ್ಟರೆ ಕೊಲ್ಲಕ್ಕೆ ಹೋಗ್ಬಿಡೋ ಥರ ನೆಗೆಟಿವ್ ಆಸ್ಪೆಕ್ಟ್ಸ್ನ ತೋರಿಸೋದಕ್ಕೆ ಆ ಶೋ ನೋಡಿ ಮೈಂಡನ್ನ ಹಾಳು ಮಾಡ್ಕೊಳಕ್ಕೆ ನೋಡ್ಬೇಕಾಗಿರೋದು. ಯೂಶಲಾಗಿ ಆ ಥರ ಅಷ್ಟೊಂದು ಹಾರ್ಶ್ ಆಗಿರ್ತಾ ಇಲ್ಲ. ಈ ಸಲ ಪಾರ್ಟಿಸಿಪೆಂಟ್ಸ್ ಅಷ್ಟೊಂದು ಟಫ್ ಅಲ್ಲ, ನೆಗೆಟಿವ್, ವೆರಿ ಕ್ರೂಯಲ್ ಅಂತ ಹೇಳ್ಬೋದು. ಒಬ್ರು ಮನ್ಸು ನೆಮ್ಮದಿ ಹಾಳು ಮಾಡಿ ನಾನು ವಿನ್ ಆಗಬೇಕು ಅನ್ನೋರು ಸೋಲತೆ ಗ್ಯಾರಂಟಿ. ಎಸ್ಪೆಷಲಿ ವಿನಯ್ ಅಂಡ್ ಸಂಗೀತ, ದೇ ಬೋತ್ ಆರ್ ವೆರಿ ಹಾರ್ಶ್. ಅಂಡ್ ಇವನ್ ಇವನು ಅಷ್ಟೇ, ಕಾರ್ತಿಕ್ ಆಲ್ಸೋ ವೆರಿ ಫಿರೋಷಿಯಸ್. ಕಾರ್ತಿಕ್ ಇಸ್ ಟೂ ಗುಡ್, ಹಿ ಶುಡ್ ವಿನ್. ಬಟ್ ಈ ಕಾರ್ತಿಕ್ ಇವರು ನಿನ್ನೆ ದಿನ ಚಪ್ಪಲಿಲ್ಲ ಹೊಡೆದದ್ದು, ಅದು ಅವನಿಗೆ ಇನ್ಹ್ಯೂಮೇನ್ ಆಗಿ ಬಿಹೇವ್ ಮಾಡ್ತಿದ್ದಕ್ಕೆ ಅವ್ನ ಕೋಪಕ್ಕೆ ಇನ್ನೇನು ಮಾಡೋಕ್ಕಾಗದೆ ಅವ್ನು ಚಪ್ಪಲಿ ನೆಲಕ್ಕೆ ಹೊಡೆದಿದ್ದು ಬೌನ್ಸ್ ಆಗಿದೆ. 200-2000 ಕ್ಯಾಮ್ರಾಸ್ ಇರುತ್ತೆ ಅಲ್ಲಿಂದ, ಎಲ್ಲರಿಗೂ ಗೊತ್ತಿರೋ ವಿಷಯನೇ ಅದು. ಅವ್ನು ಸುಮ್ಮನೆ ವಿನಯ್ ಟ್ರೈನ್ ಟು ಪೋರ್ಟ್ರೇಟ್ ಸಮಥಿಂಗ್ ಎಲ್ಸ್ ಅಷ್ಟೇ. ಸಂಗೀತ ಮತ್ತು ಡ್ರೋನ್ ಪ್ರತಾಪ್ ಅವರು ಮನೆಯಿಂದ ಹೊರಗಡೆ ಹೋಗಿದ್ದಾರೆ, ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದ್ದಾರೆ ಅನ್ನೋದು ಬಗ್ಗೆ ನಮ್ಗೇನು ಗೊತ್ತೇ ಇಲ್ಲ. ಅವಳು ಸರಿ ಮಾಡ್ತಾಳೆ, ಅವಳಿಗೆ ಕೌಂಟರ್ ಕೊಟ್ಟಿದ್ದಾರೆ ಇವರು ಹಾರ್ಶ್ ಅಲ್ಲಿ ಜಗಳ ಆಗೋ ಕಾರಣನೇ ಸಂಗೀತ ಅಂತ ಒಂದು ಮಾತು. ಅವರಿಬ್ರು ವಿನಯ್ ಅಂಡ್ ಸಂಗೀತ ಮನೆಯಿಂದ ಹೊರಗಡೆ ಹೋಗಿ ಒಂದು ಸ್ವಲ್ಪ ನೆಮ್ಮದಿಯಾಗಿರುತ್ತೆ. ಹೇಳಿದ್ದೆಲ್ಲ ಬೇರೆಯವ್ರು ಮಾಡಬೇಕು, ಬೇರೆ ಇವಳು ಹೇಳಿದ್ ಬೇರೆಯವರು ಒಪ್ಕೊಳ್ದೆ ಮಾಡಲ್ಲ ಅಂತ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತಾರೆ? ಅವರು ವಿನ್ ಆಗ್ಬೋದು ಅಂತ ಅನ್ಸುತ್ತೆ. ಅವರು ಸ್ಮಾರ್ಟ್ ಪ್ಲೇಯರ್. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಸುದೀಪ್ ಸರ್ ಬಿಗ್ ಬಾಸ್ ಶೋ ಅವರಿಂದಾನೇ ಬಿಗ್ ಬಾಸ್, ಇಲ್ಲ ಅಂದರೆ ಅದಕ್ಕೆ ಬೆಲೆನೇ ಇಲ್ಲ. ಥ್ಯಾಂಕ್ ಯು ಅಮ್ಮ. ನಿಮ್ಮ ಹೆಸರು? ಥ್ಯಾಂಕ್ ಯು. ನಿಖಿತಾ. ಓಕೆ, ಥ್ಯಾಂಕ್ ಯು. ಸಂಗೀತ ಅವರು ಅವರು ಸ್ವಲ್ಪ ಅಷ್ಟಕ್ಕಷ್ಟೇ, ಅಷ್ಟೊಂದೇನು ಇದು ಅಂತ ಹೇಳೋಕ್ಕಾಗಲ್ಲ. ನಿನ್ನೆ ಎಪಿಸೋಡ್ ನೋಡಿದ್ರ? ಹಾಂ, ನೋಡಿ. ರಾಕ್ಷಸರು ಇಷ್ಟ ಆದ್ರ ಗಂಧರ್ವರು ಇಷ್ಟ ಆದ್ರ? ಗಂಧರ್ವರು ಇಷ್ಟ ಆಯ್ತು. ರಾಕ್ಷಸರು ಮೇಕಪ್ ಚೆನ್ನಾಗಿಲ್ಲ. ಆಟ ಅಂತ ಬಂದಾಗ ಎಲ್ಲರೂ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾರೆ, ಅಂದರೆ ಜಾಸ್ತಿ ಕಿತ್ತಾಡ್ತಾರೆ ಆಟ ಅಂತ ಬಂದಾಗ. ನಿನ್ನೆ ಯಾರು ಪರ್ಸನಲ್ ಆಗಿ ಹೋದ್ರಂತೀರ? ಆಟ ಬಿಟ್ಟು ಯಾರು ಹೋದ್ರಂತೀರ? ಆಟ ಬಿಟ್ಟು ಅವ್ರಿಗೆ ಎಲ್ಲರೂ ಅವ್ರಿಗೆ ತಕ್ಕನಾಗ ಆಡ್ತಿದ್ದಾರೆ. ಅಂದರೆ ಆ ಪರ್ಸನಲ್ ಅಂತ ಏನು ಯೂಸ್ ಮಾಡ್ತಿಲ್ಲ, ಅದರಲ್ಲಿ ಸಿಟ್ಟು ತೋರಿಸಿ ಅವರ ಇದನ್ನ ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರ? ಪರವಾಗಿಲ್ಲ, ಒಳ್ಳೆ ಆಟಗಾರ. ಎಲ್ಲಿ ಕಾಣಿಸ್ಕೊಳ್ತಾನೆ ಇಲ್ಲ ಎಪಿಸೋಡ್ಗಳಲ್ಲಿ ಜಾಸ್ತಿ? ಅದೇ ಮುಂದೆ ಬರಲ್ಲ ಜಾಸ್ತಿ, ಮುಂದೆ ಬಂದು ನಾನು ಮಾಡ್ತೀನಿ ಅಂತ ಬರಲ್ಲ ಅನ್ಸುತ್ತೆ. ಅವ್ರಿಗೆ ಓಟ್ ಹಾಕ್ತೀರಾ? ಹಾಂ, ಖಂಡಿತ. ಕಾರ್ತಿಕ್ ಅವ್ರನ್ನ ಏನು ಸ್ಪೆಷಲ್ ಅಂತೀರ? ಸ್ಪೆಷಲ್ ಅಂದರೆ ಜಾಸ್ತಿ ಕಿರ್ಚಾಡೋದೊಂದು ಬಿಟ್ಟರೆ ಒಳ್ಳೆ ಮನಸ್ಸಿದೆ ಅಂತ ಅಷ್ಟೇ. ಕೋಪರ ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದಾರೆ. ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ, ಪರವಾಗಿಲ್ಲ, ಚೆನ್ನಾಗಿ ಆಡ್ತಿದ್ದಾರೆ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರಮ್ಮ? ಚೆನ್ನಾಗಿ ನಡೆಸ್ಕೊಡ್ತಾರೆ.
ಪ್ರತಿ ವಾರ ಪಂಚಾಯತಿ ಹೇಗಿರುತ್ತೆ? ಪಂಚಾಯತಿ ಎಲ್ಲರಿಗೂ ಏನೇನು ಪಾಠ ಹೇಳ್ಬೇಕು ಅದನ್ನ ಕರೆಕ್ಟಾಗಿ ಹೇಳ್ತಾರೆ. ನಿಮ್ಮ ಓಟ್? ನಮ್ಮ ಓಟು ನೋಡ್ಬೇಕಿನ್ನ ಇನ್ನೂ ಸ್ವಲ್ಪ ದಿನ ನೋಡ್ಬೇಕು, ಯಾರು ಇನ್ನೂ ಚೆನ್ನಾಗಿ ಆಡ್ತಾರೆ ಅಂತ ಗೊತ್ತಾಗುತ್ತೆ, ಯಾರ್ಯಾರು ನಿಜ ಸ್ವರೂಪ ಏನು ಅಂತ ಗೊತ್ತಾಗುತ್ತೆ. ಈ ವಾರ ಯಾರನ್ನ ಮನೆ ಕಳಿಸ್ತೀರಾ? ಈ ವಾರ ಯಾರು ಹೋಗ್ತಾರೆ ಮೋಸ್ಟ್ಲಿ ಸಿರಿ ಮೇಡಮ್ ಹೋಗ್ಬೋದು ಅಂತ ಅನ್ಕೊಂಡು. ಸರಿ ಅವರು, ಥ್ಯಾಂಕ್ ಯು. ನಿಮ್ಮ ಹೆಸರು? ಇಷ್ಟ ಆಗ್ತಾರೆ. ಈ ವರ್ತೂರು ಸಂತೋಷ್ ಅವರು ಚೆನ್ನಾಗಿ ಆಡ್ತಿದ್ದಾರೆ, ಹಾಗಾಗಿ ಸಂತೋಷ್ ನಿನ್ನೆ ಮೊನ್ನೆ ಎಪಿಸೋಡಲ್ಲಿ ಗಂಧರ್ವರು ರಾಕ್ಷಸರ ಅಂತ ಬಂದಾಗ ಯಾರು ಇಷ್ಟ ಆದ್ರು ಅಂತ? ನನ್ಗಂತೂ ರಾಕ್ಷಸರ ಆಕ್ಟಿಂಗ್ ಅಲ್ಲಿ ಕಾರ್ತಿಕ್ ಎಕ್ಸಲೆಂಟ್ ಆಗಿ ಮಾಡಿದ್ದಾನೆ ಅಲ್ಲಿ ಅಂತೂ. ಈಗ ಗಾಂಧರ್ವ ಅವ್ರದ್ದು ಮಾಡಿದ್ರಂತೂ ನನಗೆ ವಿನಯ್. ಇದರಲ್ಲಿ ಈ ಟೀಮಲ್ಲಿ ವಿನಯ್, ಆ ಟೀಮಲ್ಲಿ ಕಾರ್ತಿಕ್. ನಿನ್ನೆ ಚಪ್ಪಲಿಲಿ ಹೊಡೆದ್ರು, ಕಣ್ಣಿಗೆ ಎಫೆಕ್ಟ್ ಆಗಿರೋದು ಅದು ಸಂಗೀತ ಅವರು. ಅವ್ನಿಗೆ ಹೊಡಿಬೇಕಂತ ಹೊಡಿಲಿಲ್ಲ, ಬಟ್ ಅವ್ನು ಕೆಳಗಡೆ ಎಸ್ತಿದ್ದು ಅದು ಬೈ ಚಾನ್ಸ್ ಬಡಿತು, ಆದರೆ ಅದನ್ನೇ ಎಲ್ಲರೂ ಹೊಡೆದಿದ್ದಾನೆ ಅಂತ ತಿಳ್ಕೊಂಡಿದ್ದಾರೆ ಅಷ್ಟೇ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಬಗ್ಗೆ ಏನು ಅನಿಸ್ತು? ಒಳ್ಳೆ ನಿರ್ಮಾಪಕರು, ಚೆನ್ನಾಗಿ ಮಾಡ್ತಾರೆ. ಸುದೀಪ್ ಸರ್ ಆರ್ಟ್ ಸೋರ್ ಅವ್ರು ಮಾತಾಡೋದು ನೋಡಿದ್ರೆ ನಮ್ಗೆ ಇನ್ನೊಂದಿಷ್ಟು ಕೇಳಬೇಕನ್ನೋ ಕುತೂಹಲ ಭಾಳ ಇರುತ್ತೆ. ಈ ವಾರ ಬರ್ತಾರೆ, ಏನು ಹೇಳ್ತಾರೆ, ಅವ್ರು ಆಡಿರೋದ್ರ ಬಗ್ಗೆ ಕೇಳಬೇಕಂಬ ಕುತೂಹಲ ಅಂತ ನಮ್ಗೆ ಯಾವಾಗಲೂ ಇರುತ್ತೆ. ಅದರಿಂದ ನಾವು ಬಿಗ್ ಬಾಸ್ ನೋಡೇ ನೋಡ್ತೀವಿ ಕಂಪಲ್ಸರಿ. ಯಾರಿಗೆ ನಿಮ್ಮ ಓಟು? ನನ್ನ ಓಟು ವರ್ತೂರು ಸಂತೋಷ್ ಅವರಿಗೆ. ಥ್ಯಾಂಕ್ ಯು. ನಿಮ್ಮ ಹೆಸರು? ಪೂಜಾ ಜಗತಾಪ್. ಓಕೆ. ಎಪಿಸೋಡ್ ನೋಡಿದ್ರ ಹಾಂ ಸರ್, ಹೇಗಿದ್ರು? ನಿನ್ನೆ ಸ್ವಲ್ಪ ಅಯ್ಯೋ ಅನ್ನಿಸ್ತು ಸರ್. ವಿನಯ್ಗೆ ಆ ಥರ ಮಾಡಿದ್ದು ಅಂದ ಒಂದು ಬೇಜಾರೇನು ಅಂದರೆ ಅವ್ನಿಗೆ ಆನೆ ಕೊಟ್ಟಿದ್ರಲ್ವ, ಅದನ್ನು ಹೊಡೆದಾಕಿದ್ದು ಸ್ವಲ್ಪ ಬೇಜಾರಾಯಿತು. ಸೊ ವಿನಯ್ ಅವರೇ ರಾಕ್ಷಸ ಆಗಿದ್ರೆ ಅವರು ನೆಕ್ಸ್ಟ್ ಏನಾದರೂ ಆ ಥರ ಕೊಟ್ಟರೆ ಅವರು ಇನ್ನೂ ಚೆನ್ನಾಗಿ ಹಾಡ್ತಾರೆ. ಇವತ್ತಿನ ಎಪಿಸೋಡ್ದಲ್ಲಿ ಅದು ಇದೆ. ಓಕೆ, ಹೇಗೆ ಆಡ್ಬೋದು? ಗೆಸ್ ಮಾಡಿದ್ವಿ ನೆಕ್ಸ್ಟ್ ನಾಳೆ ಎಪಿಸೋಡಲ್ಲಿ ಇದೆ ಬರಬಹುದು ಅಂತ ಹಂಗೆ ಅಂದ್ಕೊಂಡಿದ್ದೀವಿ ಸರ್. ವಿನಯ್ ಅವರು ನಿನ್ನೆ ಎಪಿಸೋಡಲ್ಲಿ ಕಾಮ್ ಆಗಿರೋದಕ್ಕೆ ಕಾರಣ ಏನಂತೀರ? ಅಂದರೆ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಟೈಮಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಇವತ್ತಿನ ಎಪಿಸೋಡಲ್ಲಿ ಮೇ ಬಿ ತೋರಿಸ್ತಾರೆ ಅನ್ಸುತ್ತೆ. ಓವರ್ ಆಗಿ ನಿನ್ನೆ ಹೋದವ್ರು ಯಾರು ಅಂತೀರ? ಸಂಗೀತ ಸರ್ ಪರ್ಸನಲ್ ತುಂಬ ಹೌದು, ತುಂಬ ಪರ್ಸ್ನಲ್ ಆಗಿ ತಗೊಂಡ್ರು ಆ ಗೇಮ್ನ ಅವರೇ. ಕಾರ್ತಿಕ್ ಅವ್ರ ಬಗ್ಗೆ ಏನಂತಾರೆ? ಕಾರ್ತಿಕ್ನು ಸ್ವಲ್ಪ ಅವರು ಪರ್ಸ್ನಲ್ ಆಗಿ ಹೋದ್ರು, ಜಾಸ್ತಿ ಏನೂ ಇಲ್ಲ. ಸೊ ಸಂಗೀತ ಮತ್ತೆ ಕಾರ್ತಿಕ್ ಸ್ವಲ್ಪ ಪರ್ಸ್ನಲ್ ಆಗಿ ಹೋದ್ರು, ಸೊ ಎಲ್ಲ ಡಾಮಿನೇಟಿಂಗ್ ಮಾಡ್ಕೊಂಡು ಹೋದ್ರು ಸರ್. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತಾರೆ? ಡ್ರೋನ್ ಪ್ರತಾಪ್ ಅವನು ತುಂಬ ಮೈಂಡ್ ಗೇಮ್ ಆಡ್ತಾ ಇದ್ದಾನೆ ಅಂತ ಅನಿಸುತ್ತೆ ಸರ್. ಬಟ್ ಅವ್ನು ಲಾಸ್ಟ್ ಸೀಸನ್ವರೆಗೂ ಅಂದರೆ ಕೊನೆಯವರೆಗೂ ಬರ್ತಾನೆ ಅಂತ ಡೌಟು. ಹಿಂಗೆ ಆಡ್ಕೊಂಡು ಸೆಲೆಕ್ಟ್ ಆಗಿಲ್ಲರೆ ಬರಲ್ಲ, ಸೊ ಮಾತಾಡಬೇಕು, ಆಡಬೇಕು ಸರ್ ಚೆನ್ನಾಗಿ. ಭಾಳಷ್ಟು ಎಪಿಸೋಡ್ಗಳಲ್ಲಿ ಎಲ್ಲೂ ಕಾಣಿಸ್ತಾನೆ ಇಲ್ಲ ಇತ್ತೀಚೆಗೆ. ಹೌದು, ಡ್ರೋನ್ ಪ್ರತಾಪ್ ಎಲ್ಲೂ ಕಾಣಿಸ್ಕೊಂತಿಲ್ಲ. ನಿನ್ನೆ ಎಪಿಸೋಡಲ್ಲಿ ಸಹ ಅವನು ಎಲ್ಲೂ ಕಾಣಿಸೇ ಇಲ್ಲ. ಎಸ್. ಸೊ ಬರೀ ಸಂಗೀತ, ಕಾರ್ತಿಕ್, ವಿನಯ್ ನಮ್ಮ ತನಿಷನೂ ಅಷ್ಟು ಇರಲಿಲ್ಲ. ಸೊ ಡ್ರೋನ್ ಪ್ರತಾಪ್ ಎಲ್ಲೂ ಕಾಣಿಸ್ಕೊಂಡಿಲ್ಲ ಲಾಸ್ಟ್ ವೀಕಿಂದ. ಸೊ ಹಿಂಗೆ ಆದರೆ ಅವನು ನೆಕ್ಸ್ಟ್ ಎಪಿಸೋಡಲ್ಲೇ ಹೋಗ್ತಾನೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರಮ್ಮ? ಸೂಪರಾಗಿ ನಡೆಸ್ತಾರೆ ಸರ್. ಯಾವತ್ತು ಮಿಸ್ ಆದ್ರೂ ಶನಿವಾರ ಭಾನುವಾರ ಮಾತ್ರ ಮಿಸ್ ಆಗಲ್ಲ. ಸೊ ಅವ್ರನ್ನ ನೋಡೋಕ್ಕೋಸ್ಕರ ಏನಾದರೂ ನೋಡ್ತೀನಿ ಸರ್. ನಿಮ್ಮ ಓಟು? ನನ್ನ ಒಟ್ಟು ವಿನಯ್ಯೇ ಸರ್. ಥ್ಯಾಂಕ್ ಯು ಅಮ್ಮ. ನಿಮ್ಮ ಹೆಸರು? ರಂಜಿತಾ. ಥ್ಯಾಂಕ್ ಯು. ಇತ್ತೀಚೆಗೆ ಗೇಮ್ಗಳು ಆಡ್ತಾ ಇಲ್ಲ, ಅವ್ರನ್ನ ಎಲ್ಲಿ ಕಾಣ್ತಾ ಇಲ್ಲ, ಸೈಲೆಂಟ್ ಆಗಿ ಯಾವ್ದಾರು ಒಂದು. ಬಟ್ ಆದರೆ ಏರುಪೇರು ಆಗೋದಿಲ್ಲ ಕಡೆ ಕಾಮನ್ ಆಟ ಆದಮೇಲೆ. ಸೊ ಮುಂದೆ ಇನ್ನೂ ಚೆನ್ನಾಗಿ ಆಡ್ತಾರೆ. ಅವ್ರನ್ನ ಸಿಂಪತಿಯಿಂದನೇ ಮರಳಾಗ್ಬಿಟ್ರೆ ಎಲ್ಲರೂ ಅಂತೇಳಿ ಒಂದು ಆರೋಪ. ಹಂಗೇನಿದೆ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಸೊ ಚೆನ್ನಾಗಿ ನಡೆಸ್ತಾರೆ. ಗಂಧರ್ವರು ರಾಕ್ಷಸರ ಆಟ ನೋಡಿದ್ರೆ ನೋಡ್ತಾ ಇರ್ತಾರೆ. ಯಾರು ಇಷ್ಟ ಆದ್ರು? ನನಗೆ ಅದರಲ್ಲಿ ಪ್ರತಾಪೇ ತುಂಬ ಇಷ್ಟ ಸರ್. ಯಾಕಂದರೆ ಸೈಲೆಂಟ್, ತುಂಬ ತಾಳ್ಮೆ, ಜಾಣ್ಮೆ, ಹಾಗಾಗಿ ನಂಗೆ ಅವರೇ ಇಷ್ಟ. ಅವರೇ ಗೆಲ್ಲಬೇಕು ಕೂಡ. ಓಕೆ. ನಿಮ್ಮ ಓಟು? ಪ್ರತಾಪ್. ಥ್ಯಾಂಕ್ ಯು. ನಿಮ್ಮ ಹೆಸರು? ಶ್ವೇತಾ. ಸೂಪರ್. ಖಂಡಿತ. ಇವರಿಬ್ಬರು ಮತ್ತೆ ಸಂಗೀತ ಇದ್ದಾರಲ್ಲ, ಅವಳು ಮನೆ ಹಳ್ಳಿ, ಅವಳೇ ಅಂಟಿಕ್ಕದು. ಇಲ್ಲೂ ಇರ್ತಾಳೆ, ಅಲ್ಲೂ ಇರ್ತಾಳೆ, ಅವಳೇ ಅಂಟಿಕ್ಕದು. ಎದುರಿಗೆ ಹೇಳ್ತಿ, ಅವಳು ಎದುರಿಗೆ ಹೇಳ್ತಿ, ಭಯನೇ ಇಲ್ಲ. ನಿನ್ನೆ ಎಪಿಸೋಡ್ ನೋಡಿದ್ರ? ಏನೇ ಆಗಿಲ್ಲ ಸರ್, ನಮ್ಮ ಮನೇಲಿ ಫಂಕ್ಷನ್ ಮದುವೆ ಭಾನುವಾರ. ರಾಕ್ಷಸರು ಗಂಧರ್ವರು ಅಂತ ಹೇಳಿ ಆಟ ಸ್ಟಾರ್ಟ್ ಆಗಿದೆ. ನೆನ್ನೆ ಮಿಸ್ ಆಯಿತು ಸರ್. ಫಸ್ಟಿಂದ ನೋಡಿದ್ದೀವಿ, ನೆನ್ನೆನೇ ಮಿಸ್ ಆಗಿರೋದು ನಮಗೆ. ಮತ್ತು 12 ಗಂಟೆ ನೋಡೋಣ ಅಂದ್ರೂ ಆಗಲಿಲ್ಲ, ಯಾರು ಬಿಡಲಿಲ್ಲ. ನಮ್ಮ ಮನೇಲಿ ಫಂಕ್ಷನ್ ಇದೆ, ಬಿಗ್ ಬಾಸ್ ಅಂತೀರ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತ? ಒಳ್ಳೆ ಮನುಷ್ಯ ಸರ್, ಒಳ್ಳೆಯವನು. ಹೇಗೆ? ನಮ್ಗೆ ಇಷ್ಟ ಆಯಿತು. ಅವನು ಒಬ್ಬರು ಸುದ್ದಿಗೆ ಹೋಗಲ್ಲ, ಏನಿಲ್ಲ. ಅವನು ಹೇಗೆ ಆಡಬೇಕು ಹಾಗೆ ಆಡ್ತಿದ್ದಾನೆ. ಅಲ್ಲ, ಬಿಗ್ ಬಾಸ್ ಅಲ್ಲಿ ಹೋಗಿರೋದು ಸೈಲೆಂಟ್ ಆಗಿರೋಕ ಆಟ ಆಡೋಕ್ಕೇನೆ ಅವನು ಸೈಲೆಂಟಾಗಿ ಹೊಡಿತಾ ಇದ್ದಾನೆ. ಅದು ಗೊತ್ತಾಗ್ತಾ ಇಲ್ಲ. ಕಿಚ್ಚನ ಚಪ್ಪಾಳೆ ಕೊಡಿಸ್ತೀನಿ ಅಂದಮೇಲೆ ಅವ್ನು ಯಾರು ಸೋಲ್ಸಿದ್ನೋ ಬಿಟ್ನೋ ತೆಗೆದ್ನೋ ಗೊತ್ತಿಲ್ಲ.
ಕಿಚ್ಚನ ಚಪ್ಪಾಳೆ ಸಿಕ್ತಾನೆ ಅವ್ನಿಗೆ ಅದು ನಮ್ರತ ಅರ್ಥ ಅವ್ರಿಗೆ ಮಾಡ್ಕೋಬೇಕು ಅಲ್ಲಿರೋರು. ನಮ್ರತಾಗೆ ಹಾ ಅದು ಮೇಯ್ನ್ ಇರೋದಲ್ಲಿ. ಆಮೇಲೆ ಅವನು ಕಿಚ್ಚನು ಹೇಳಿದ್ರು ನಾನು ಚಪ್ಪಾಳೆ ಕೊಡಲ್ಲ ನಿನ್ಗೆ ಹೇಳಿದ್ನ ಅಂತ ಕೊಡೋ ರೀತಿಲಿ ಕೊಡಿಸ್ತಾ ಅವನು. ಎಸ್ ತುಂಬಾ ಇಷ್ಟ ಆಯ್ತು. ಮಾತು ಉಳಿಸ್ಕೊಂಡ್ರು. ಮಾತು ಉಳಿಸ್ಕೊಂಡ್ರು. ಅಲ್ಲಿರೋರ್ಗೆ ಅದು ಗೊತ್ತಾಗ್ತಾ ಇಲ್ಲ. ಸಿಂಪತಿ ಕಣ್ಣೀರು ಇದು ವರ್ಕ್ ಆಗ್ಲಿಲ್ವಾ ಅಂತ ಜಾಸ್ತಿ ಅವ್ರದ್ದು ಡ್ರೋನ್ ಇಲ್ಲ ಪ್ರತಾಪ್. ಇಲ್ಲ ಇಲ್ಲ ಅವ್ನ ಪಾಡ್ಗೆ ಅವನಿದ್ದಾನೆ. ಅದು ನಾವು ತಿಳ್ಕೊಂಡ್ರೆ ತಪ್ಪು. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರಮ್ಮ? ತುಂಬ ಇಷ್ಟ ಸರ್. ತುಂಬಾ ಆ ಥರ ಯಾರೂ ಶೋ ಮಾಡೋಕ್ಕಾಗಲ್ಲ. ಪುನೀತ್ ಥರ ಶೋ ಮಾಡೋಕ್ಕಾಗಲ್ಲ. ಪುನೀತ್ ಬಿಟ್ಟರೆ ಸುದೀಪ್ ಬಿಟ್ಟರೆ ಪುನೀತ್ ಅವ್ರು ಇಲ್ವಲ್ಲ, ಇವ್ರಿಗೆ ಗ್ರೇಟ್ ಸರ್. ನಾವು ಸುದೀಪ್ ನೋಡೋಕ್ಕೇ ಶನಿವಾರ ಭಾನುವಾರ ಏನೇ ಆದರೂ ಕುತ್ಕೊಳ್ತೀವಿ. ನಿಮ್ಮ ಓಟು? ಇವನಿಗೆ ಪ್ರತಾಪ್ಗೆ. ಓಕೆ, ಥ್ಯಾಂಕ್ ಯು ಅಮ್ಮ. ನೀವು ನಾವು ಹೊರತು ಸಂತೋಷ ಸರ್. ಏನಕ್ಕೆ ಅಮ್ಮ? ಅವರೊಂದು ಹಳ್ಳಿಯಿಂದ ಬಂದು ನ್ಯಾಯ ರೀತಿಯಲ್ಲಿ ಆಡ್ತಾ ಇದ್ದಾರೆ. ಇಷ್ಟು ದಿನ ಮಲಗಿದ್ರು, ಈಗ ಎದ್ದಿದ್ದಾರೆ. ಮೊನ್ನೆಯಿಂದ ಹೊರಗಡೆ ಜೈಲಿಗೆ ಹೋಗಿ ಬಂದ ಮೇಲೆ ಎದ್ದಿದ್ದಾರೆ ಮೇಲಕ್ಕೆ. ಎದ್ದು ಸರ್ಪ ಥರ ಆಡ್ತಾ ಇದ್ದಾರೆ. ನನಗೆ ತುಂಬ ಇಷ್ಟ. ಸುದೀಪ್ ಪ್ರೋಗ್ರಾಮ್ ನೋಡೋಕ್ಕಂತೂ ಇನ್ನೂ ಸಂತೋಷ ಸರ್. ಸಂಗೀತನಂತೂ ಫಸ್ಟ್ ತೆಗಿಬೇಕು. ಅವನಿದಾನಲ್ಲ ಆನೆ, ಅದು ಆನೆ ಅಲ್ಲ, ಕಾಳಿಂಗ ಸರ್ಪ. ಆ ಕಾಳಿಂಗ ಸರ್ಪನ ಕೊಲ್ಲಬೇಕು. ಅಷ್ಟೇ ಸರ್ ನಮ್ಮ ಇಷ್ಟ ಇಲ್ಲ. ವರ್ತೂರ್ ಸಂತೋಷ್ ಅವರು ಸೈಲೆಂಟ್ ಆಗಿದ್ದು ಸಡನ್ ಆಗಿ ಎದ್ರು ಅಂದ್ರೆ ಅವ್ರು ಮಾನವಾಗಿ ಆಟ ಆಡ್ಕೊಂಡಿದ್ರು. ಅವ್ರಿಗೆ ಇಲ್ಲದೆಲ್ಲ ಉಚ್ಚೆಬ್ಬರಿಸ್ಬಿಟ್ರು. ಅವರು ಅವರ ಏನಪ್ಪ ಅವರು ಜೊತೆ ಅವರ ಗ್ರೂಪ್ಗಾಗಿ ಮಾಡ್ತಾ ಇದ್ರು. ಆಮೇಲಿಂದ ಅವರೇನು ಮಾಡಿದ್ರು, ಅವ್ರ ಗ್ರೂಪ್ ಅವರೇ ಅವರಿಗೆ ಬೆನ್ನು ಚೂರಿ ಚುಚ್ಚಿದ್ರು. ಆಮೇಲೆ ಇವ್ರು ಎದ್ರು ನಮ್ಮ ವರ್ತೂರ್ ಸಂತೋಷ್ ಅವರು. ಒಬ್ಬ ಹಳ್ಳಿಯವನಾಗಿ ಅಷ್ಟು ಸಂತೋಷವಾಗಿ ನಡೆಸ್ಕೊಡ್ತಾ ಇದ್ದಾನೆ ಪ್ರೋಗ್ರಾಮ್ನ. ಅದಕ್ಕೆ ನನಗೆ ಅವ್ರನ್ನ ಕಂಡ್ರೆ ಇಷ್ಟ. ನಮ್ಮ ತಂಗಿ ಹೇಳಿದ್ರೆ ಅವ್ರನ್ನ ಕಂಡ್ರೆ ಇಷ್ಟ. ಅವ್ರನ್ನ ಹೇಳಿರೋದ್ರಿಂದ ನಾನು ಇವ್ರನ್ನ ಹೇಳಿದ್ದೀನಿ ಸರ್. ನಮ್ಗೆ ಅವರಿಬ್ಬರನ್ನ ಕಂಡ್ರೆ ಇಷ್ಟ ಸರ್. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರ? ಡ್ರೋನ್ ಪ್ರತಾಪ್ ಏನೋ ಹೊರಗಡೆ ಅವನ ಪರ್ಸ್ನಲ್ ಮ್ಯಾಟ್ರ್ ಬೇಡ, ಎಲ್ಲರೂ ಪ್ರಪಂಚದಲ್ಲಿ ಮಾಡಿರುವಂಥದ್ದೇ. ಅಲ್ಲಿ ಬಂದು ಅವನು ಸೈಲೆಂಟಾಗಿದ್ದು ನಮ್ಮ ಸುದೀಪ್ ಅವ್ರು ಹೇಳಿದ್ಮೇಲೆ ಎದ್ದು ಆಟ ಆಡ್ತಾ ಇದ್ದಾನೆ. ತುಂಬ ಸಂತೋಷ ಆಯಿತು ಸರ್. ಪರ್ಸ್ನಲ್ ಅಲ್ಲಿಗೆ ತರಬಾರ್ದು. ಅದರಲ್ಲಿ ಅವನು ಇದನ್ನು ಕೊಡಿಸಿದ್ದಾನೆ, ಕಿಚ್ಚನ ಚಪ್ಪಾಳೆ. ಅವಳನ್ನ ಫಸ್ಟ್ ಆಚೆ ತೆಗಿಬೇಕು ಸರ್. ಡ್ರಾಮಾ ನಂಬರ್ 1 ಡ್ರಾಮಾ. ಇಷ್ಟು ದಿನ ಅವಳಿಗೆ ಕಿಚ್ಚನ ಚಪ್ಪಾಳೆ ಕೊಡಲೇಬಾರ್ದಾಗ್ತದೆ. ಆದರೆ ಡ್ರೋನ್ ಪ್ರತಾಪ್ ಒಪ್ಕೊಂಡಿದ್ದಕ್ಕೆ ಅವನು ಅದ್ರ ಹೇಳಿದ್ದಾನೆ, ಅವ್ರು ಕೊಟ್ಟಿದ್ದಾರೆ. ಈಗ ಡ್ರಾಮಾ ಆಡ್ತಾಳೆ ಅವಳು. ಸರಿ ಇಲ್ಲ ಸರ್. ಫಸ್ಟ್ ಅವಳನ್ನು ತೆಗೆದ್ರೆ ಅವಳ ಸ್ನೇಹಿತರು ಇಬ್ಬರು ತೆಗೆದ್ರೆ ಆನೆ 3 ಜನ ಅವ್ರದ್ದೆಲ್ಲ ಕರೆಕ್ಟ್. ಡ್ರೋನ್ ಪ್ರತಾಪ್ ಅವರು ಸಿಂಪತಿಯಿಂದ ಉಳ್ಕೋತಾ ಇದಾರಂತ. ಹೌದು, ವರ್ಕ್ ಗೇಮ್ ಅಂತ ಆಡ್ತಾ ಇದಾರಂತ. ಹೌದು, ಎರಡವ್ರು ಹೌದಾ? ಎರಡೂ ಇದೆ ಅದರಲ್ಲಿ. ಅವರು ದುಡ್ಡಿಗೂ ಫೈನಲ್ಗೆ ಬಂದರೆ ದುಡ್ಡು ಬಂದ್ರೂ ಅವ್ರ ಕಷ್ಟಕ್ಕಾಗುತ್ತೆ ಅಂತ ಅವ್ರು ಆಡ್ತಾ ಇರೋದು. ಒಂದು ಕಡೆ ಈ ಥರನೂ ಆಡ್ತಾ ಇದ್ದಾರೆ. ಎರಡರಲ್ಲಿ ಯಾವ ದೇವ್ರು ಒಳ್ಳೇದು ಮಾಡ್ತಾನೋ ಆಗಲಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು.